ಯಾರು ಪ್ರಧಾನಿ ಆಗ್ಬೇಕು? ನಾವು ಮೋದಿ ಅಂತ ಇದ್ದೀವಿ. ತಿಮ್ಮೇಗೌಡ್ರೆ, ಏನಿದೆ ಮಂಡ್ಯ ಲೋಕಸಭೆ ಈ ಸಲ? ಈ ಸಲ ಬಿಜೆಪಿ ಬರೋ ಚಾನ್ಸಸ್ ಇದೆ. ಈ ಸತಿ ಕಾಂಗ್ರೆಸ್ಗೆ ಯಾವ್ದೇ ಕಾರಣಕ್ಕೂ ವೋಟ್ ಮಾಡಲ್ಲ ಬಿಡಿ ಜನಗಳು. ಬಿಜೆಪಿ ವಿರೋಧಿಗಳಲ್ಲ, ಮತ್ತೆ ಬೇರೆ ವಿರೋಧಿಗಳು. ನಾವು ಕಾಂಗ್ರೆಸ್ ವಿರೋಧಿಗಳು. ನಮ್ಗೆ ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ ಕುಮಾರಣ್ಣ, ದೇವೇಗೌಡರು. ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಗ್ಯಾರಂಟಿ ಆಗ್ತಾರೆ. ದೇವೇಗೌಡರು ಕುಟುಂಬದಿಂದ ಒಂದು ಯಾರೇ ಒಂದು ವ್ಯಕ್ತಿ ನಿಲ್ಸಿದ್ರು ನಾವು ಅವ್ರಿಗೆ ವೋಟ್ ಮಾಡ್ತೀವಿ. ಎಲ್ಲಾ ಟೈಮ್ ಸ್ಟಾರ್ ಇರ್ಬೇಕಲ್ಲ ಸರ್. ಚಲುವರಾಯ ಸ್ವಾಮಿ ಸ್ಟಾರ್ ಇಂದ ಗೆದ್ದಿರೋದು. ಜೆಡಿಎಸ್ ನ ನಿಷ್ಠಾವಂತ ಕಾರ್ಯಕರ್ತರು ಸುರೇಶ್ ಗೌಡ್ರು ಮಾಡಿದ್ದಾರೆ. ಒಂದು ವರ್ಗದ ವೋಟು ಚಲುವರಾಯ ಸ್ವಾಮಿಗೆ ಗೆಲುವಾಯ್ತು. ಚಲುವರಾಯ ಸ್ವಾಮಿ ಅವರು ಸಚಿವರು, ಶಾಸಕರು, ಈಗ ಸಂಸದರು. ಲೋಕಸಭಾ ಚುನಾವಣೆ, ಸುಮಲತಾ ಅವರು. ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ. ಬೆಳ್ಳೂರು ಕ್ರಾಸ್ ಅಲ್ಲಿ ಜನ ಏನ್ ಹೇಳ್ತಾರೆ, ಈ ಬಾರಿ ಮಂಡ್ಯದ ಸಂಸದರು ಯಾರಾಗ್ಬೇಕು, ಪ್ರಧಾನಿ ಯಾರಾಗ್ಬೇಕು ಕೇಳೋಣ. ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಸಿದ್ದೇಗೌಡ ಅಂತ ಹೇಳಿ. ಎಷ್ಟು ವರ್ಷ ವಯಸ್ಸು ನಿಮ್ಗೆ? ನಮಗೆ 63 ವರ್ಷ. ಸಾಕಷ್ಟು ಚುನಾವಣೆ ನೋಡಿರ್ತೀರಾ. ಯಾರು ಪ್ರಧಾನಿ ಆಗ್ಬೇಕು? ನಾವು ಮೋದಿ ಅಂತ ಇದ್ದೀವಿ. ಯಾಕೆ ಸರ್? ನೀವು ನೋಡಿದ ಬೆಸ್ಟ್ ಪ್ರಧಾನಿ ಯಾರು ನಿಮ್ಗೆ ಇದ್ರಲ್ಲಿ? ನಾವು ಇಚ್ಛಿತ ತಿಳುವಳಿಕೆಯಿಂದ ಬಂದಿದ್ದು ಮೋದಿನ ಕಡೆ ಬಂದಿದ್ದೀವಿ ನಾವು. ಇಲ್ಲಿ ನಿಮ್ದು ಭದ್ರಾವತಿ ಬರುತ್ತೆ, ಶಿವಮೊಗ್ಗ. ಸರ್, ನಿಮ್ಮ ಹೆಸರು? ಗಿರೀಶ್ ಗೌಡ್ರು ಅಂತ. ಗಿರೀಶ್ ಗೌಡ್ರು, ಹೇಳಿ, ಯಾರು ಸಂಸದರಾಗಬೇಕು ನಿಮ್ಗೆ? ಸರ್, ಈ ಸತಿ ಜೆಡಿಎಸ್ ಪಕ್ಷ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಗ್ಯಾರಂಟಿ ಆಗ್ತಾರೆ. ಕಳೆದ ಬಾರಿ ಸೋಲ್ಸಿದ ಅನುಕಂಪನ? ಅಲ್ಕಪ್ಪ ಅಂತ ಏನಿಲ್ಲ, ಮಾಮೂಲಿ. ಅವಾಗ ಸುಮಲತಾವ್ರದ್ದು ಅಲೆ ಇತ್ತು, ಪಕ್ಷೇತರ ನಿಂತಿದ್ರು, ಎಲ್ಲಾ ಪಕ್ಷದವ್ರು ವೋಟ್ ಮಾಡಿದ್ರು. ಇವಾಗ ಅವ್ರನ್ನು ನೋಡಾಯ್ತು. ಈಗ ಅವ್ರು ನೋಡ್ಮೇಲೆ ಇನ್ನೊಬ್ರು ನಾವು ನೋಡ್ಲೇಬೇಕಲ್ಲ ಬೇರೆಯವ್ರು. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ. ಸುಮಲತಾ ಅವರು ಟಿಕೆಟ್ ಕೇಳ್ತಾರೆ, ಕುಮಾರಸ್ವಾಮಿ ಅವರು ಕೇಳ್ತಾವ್ರೆ. ನೀವ್ ಹೇಳ್ದಂಗೆ ನಿಖಿಲ್ಗೂ ಕೊಡಬಹುದು ಅಥವಾ ಕುಮಾರಸ್ವಾಮಿ ಅವರು ನಿಂತ್ಕೋಬಹುದು. ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು. ಒಂದು ವೇಳೆ ಜೆಡಿಎಸ್ ಗೆ ಆಗದೆ ಸುಮಲತಾ ಅವ್ರಿಗೆ ಹಾಕ್ಬಿಟ್ರೆ? ಖಂಡಿತ ಈ ಸತಿ ಆಗಲ್ಲ ಸರ್. ಅಲ್ಲ, ಮೈತ್ರಿ ಮೈತ್ರಿ ಪ್ರಕಾರ ಸುಮಲತಾ ಅವ್ರಿಗೆ ಸಿಕ್ಬಿಟ್ರೆ ಹಂಗ್ ಕೊಡಕ್ ಆಗಲ್ಲ ಅನ್ಸಿದ್ರೆ. ಆಲ್ರೆಡಿ ಜೆಡಿಎಸ್ಗೆ ಅಂತ ಆಗೋಗಿದೆ ಆಲ್ರೆಡಿ. ಏನ್ ಇದು ಅನೌನ್ಸ್ ಮಾಡ್ಬೇಕಷ್ಟೇನೆ. ನೀವ್ ಹೇಳ್ದಂಗೆ ಜೆಡಿಎಸ್ ಗೆ ಆಗ್ಲಿ ಮೈತ್ರಿ ಟಿಕೆಟ್ ಅನ್ಕೊಳ್ಳೋಣ. ಸುಮಲತಾ ಅವ್ರು ಪಕ್ಷೇತರವಾಗಿ ನಿಲ್ತಾರೆ, ಜೆಡಿಎಸ್ ಗೆ ಎಫೆಕ್ಟ್ ಆಗಲ್ವಾ? ಎಫೆಕ್ಟ್ ಆಗುತ್ತೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ. ಕಾಂಗ್ರೆಸ್ ಲಾಭ ಆಗಲ್ವಾ? ಈ ಸತಿ ಕಾಂಗ್ರೆಸ್ಗೆ ಯಾವ್ದೇ ಕಾರಣಕ್ಕೂ ವೋಟ್ ಮಾಡಲ್ಲ ಬಿಡಿ ಜನಗಳು. ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಮತ್ತೊಂದು ಮಗದೊಂದು ಏನ್ ಗ್ಯಾರಂಟಿ ಆದ್ರೆ ನೋಡ್ತಾ ಇದೀರಲ್ಲ. ಇವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ರು ಅಷ್ಟೇ. ಮುಂದಕ್ಕೆ ಹಂಗೆ ಆಗೋದು. ಮುಂದಕ್ಕೆ ಹಿಂದೂ ರಾಷ್ಟ್ರ ಹೋಗಿ ಬೇರೆ ರಾಷ್ಟ್ರ ಮಾಡಾಕ್ಬಿಡ್ತಾರೆ ಇವಾಗ. ಹಂಗಾಗಿ ನಿಮ್ ಪ್ರಕಾರ ಯಾರು ಪ್ರಧಾನಿ ಆಗಿರ್ಬೇಕು? ಮೋದಿ ಸರ್. ರಾಹುಲ್ ಗಾಂಧಿ ಸೀನಾಲೇ ಇಲ್ಲ? ಇಲ್ಲ, ಖಂಡಿತ ಬೇಡಿ. ಅವ್ರು ಏನಿದ್ರು ಸೆಂಟ್ರಲ್ಲಿ ಬಿಜೆಪಿನೇ ಇರ್ಬೇಕು. ನಿಮ್ಮ ಕ್ಷೇತ್ರದ ಶಾಸಕರೇ ಸಚಿವರು ಕೂಡ ಇದ್ದಾರೆ, ಚಲುವರಾಯ ಸ್ವಾಮಿ ಅವರು. ಅವರ ಒಂದು ಲೆಕ್ಕಾಚಾರಗಳು ನಡೆಯುತ್ತೆ ಲೋಕಸಭಾ ಚುನಾವಣೆಗೆ. ಅವರ ಪ್ರಾಬಲ್ಯ ಕೂಡ ಇರುತ್ತೆ. ಇಷ್ಟಾದ್ರೂ ಮೈತ್ರಿ ಗೆಲುವನ್ನು ದಾಖಲಿಸುತ್ತೆ, ಜೆಡಿಎಸ್ ಸಿಗುತ್ತೆ ಅವಕಾಶ, ನೀವ್ ಹೇಳ್ತೀರಾ? ಎಲ್ಲಾ ಟೈಮು ಸ್ಟಾರ್ ಇರ್ಬೇಕಲ್ಲ ಸರ್. ಚಲುವರಾಯ ಸ್ವಾಮಿ ಸ್ಟಾರ್ ಇಂದ ಗೆದ್ದಿರೋದು. ಅವ್ರು ಬರೀ 2000 ಇರ್ಲಿ, ತೊಂದ್ರೆ. ಅವರು ನಮ್ಮ ನಾಮಲ ತಾಲೂಕವ್ರೆ ಅಲ್ವರ. ಆತರ ತೊಂದ್ರೆ ವೋಟ್ ಕನ್ವರ್ಟ್ ಆಗಲ್ಲ ಬಿಡಿ ಸರ್. ಆಗಲ್ಲ, ಖಂಡಿತ ಆಗಲ್ಲ. ಈ ಸತಿ ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ಜನ ನೋಡ್ಬಿಟ್ಟಾರ ಇವಾಗ. ಜೆಡಿಎಸ್ ಗೆ ಟಿಕೆಟ್ ಪಕ್ಕ. ಕುಮಾರಸ್ವಾಮಿ ಅವರ ನಿಂತ್ಕೊಳ್ಳಿ, ಯಾರ ನಿಂತ್ಕೊಳ್ಳಿ, ಜೆಡಿಎಸ್ ಇಂದ ಪಕ್ಕ ವೋಟ್ ಖಚಿತ. ಸರ್, ನನ್ನ ಹೆಸರು ನಾಗೇಶ್ ಗೌಡ, ಅಪ್ಪಾಜಿ ಕ್ಯಾಂಟೀನು. ಇವಾಗ ನೀವು ಒಂದು ಪ್ರಶ್ನೆ ಮಾಡಿದ್ರಿ, ಏನಂತ ಕಳೆದ ಚುನಾವಣೆಯಲ್ಲಿ ಸುಮಲತಾ ಅವ್ರಿಗೆ ಗೆಲುವು ಕೊಟ್ಟಿದೆ ಅಂತ. ಅದು ಹೆಂಗೆ ಅಂತಂದ್ರೆ, ಕಾಂಗ್ರೆಸ್ಸಿನವರು ಮತ್ತು ರೈತ ಸಂಘದವರು ಮತ್ತೆ ಬಿಜೆಪಿ ಆ ವೋಟ್ ಏನಾಗಿತ್ತು ಅದು ಅವ್ರಿಗೆ ಅನುಕೂಲ ಆಗ್ತು. ಎರಡನೇದಾಗಿ ಏನು ಅಂತಂದ್ರೆ, ಅವರು ಸ್ವಾಭಿಮಾನ್ಯ ಪಡೆ ಅಂತ ಮಾಡ್ಕೊಂಡ್ ಬಂದ್ರು. ಇವತ್ತು ರಾಹುಲ್ ಗಾಂಧಿ ಅವರು ವೈನಾಡಲ್ಲಿ ಗೆಲ್ಬೋದಂತೆ, ಸಿದ್ದರಾಮಯ್ಯ ಬಾದಾಮಿಲ್ ಗೆಲ್ಬೋದಂತೆ. ಇದೇ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಕುಟುಂಬ ಅವರೇನು ಪಾಕಿಸ್ತಾನದವರಲ್ಲ. ಅವರು ಬಂದಿರೋದು ನಮ್ಮ ಹಾಸನ ಜಿಲ್ಲೆಯಲ್ಲಿ. ಹಾಸನ ಜಿಲ್ಲೆಯಿಂದ ಬಂದು ಮಂಡ್ಯದಲ್ಲಿ ನಿಂತ್ಕೊಂಡು ಅವರು ಟ್ವೀಟ್ ಕೇಳಿ ನಿಂತಿದ್ದಾರೆ. ಅದು ಸ್ವಾಭಿಮಾನ ಅಂತ ಮಾಡ್ಕೊ ಬಂದ್ರು. ಯಾರು ವಿರೋಧ ಪಕ್ಷದವರು, ಅವ್ರ ಜೊತೆ ಕೈ ಜೋಡಿಸಿದವರು ಕಾಂಗ್ರೆಸ್ನವರು. ಹಿಂದೆ ಅವತ್ತು ಡಿ.ಕೆ. ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರು ಜೋಡೆತ್ಗಳು ಅಂತ ಬಂದು ಪಾಪ ವೋಟ್ ಕೇಳಿದ್ರು ಅವತ್ತು. ಆದ್ರೆ ಅದನ್ನ ಇವರು ಕಾಂಗ್ರೆಸ್ನವರು ಒಳ ಏಟಿನಲ್ಲಿ ನಮ್ಗೆ ಜೆಡಿಎಸ್ಗೆ ಹಿನ್ನಡೆ ಆಯ್ತು. ಇವತ್ತು ನೋಡಿ, ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೀರಿ ನೀವು. ತುಂಬಾ ಇಷ್ಟವಾದ ಒಂದು ಕ್ವಶನ್. ಸುಮಲತಾ ಅವರವರಿಗೆ ಜೆಡಿಎಸ್ ಮೈತ್ರಿಯಿಂದ ಒಂದು ಟ್ವೀಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ನೀವೇನ್ ಮಾಡ್ತೀರಿ ಅಂತ ನಮ್ಮ ಸ್ನೇಹಿತರು ಕೇಳಿದ್ರಿ. ಖಂಡಿತವಾಗ್ಲೂ ನಾವು ಸುಮಲತಾ ಮಾಡ್ತೀವಿ. ಯಾಕೆ ಅಂತ ಕೇಳ್ತೀವಿ, ಸುಮಲತಾ ಅಲ್ಲ, ನಮ್ಗೆ ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ ಕುಮಾರಣ್ಣ, ದೇವೇಗೌಡರು. ಅವ್ರು ಯಾವುದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಒಂದು ಅಭ್ಯರ್ಥಿ ಬಂದು ನಿಲ್ಸಿದ್ರು ಅವ್ರಿಗೆ ನಾವು ಮಾಡ್ತೀವಿ ಸರ್. ನಾವು ವಿರೋಧಿಗಳು ಅಂದ್ರೆ ಕಾಂಗ್ರೆಸ್ ವಿರೋಧಿಗಳು. ನಾವು ಬಿಜೆಪಿ ವಿರೋಧಿಗಳಲ್ಲ, ಮತ್ತೆ ಬೇರೆ ವಿರೋಧಿಗಳು. ನಾವು ಕಾಂಗ್ರೆಸ್ ವಿರೋಧಿಗಳು. ಆದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಕಾಂಗ್ರೆಸ್ ವಿರೋಧಿಗಳಾದ್ರೂ ಕೂಡ ಈ ಸಲ ಕಾಂಗ್ರೆಸ್ ಅವ್ರನ್ನ ಗೆಲ್ಲಿಸ್ಬಿಟ್ರೆ ನಿಮ್
ಎಲ್ಲಿ ಸರ್ JDS ನ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ದೇವೇಗೌಡ ಅಭಿಮಾನಿಗಳು ಪಕ್ಕ ಸುರೇಶ್ ಗೌಡ್ರು ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದು ವರ್ಗದ ಓಟು ಅದು ಒಂದು ಉಂಡೆಯಾಗ ಆಗಿದ್ರಿಂದ ಅಲ್ಲಿ ಚುನಾವಣೆ ಗೆಲುವಾಯ್ತು. ಅದ್ ಬಿಟ್ರೆ 100ಕ್ಕೆ 100% ಈ ಸಲ 25ರಿಂದ 30,000 ಅಂತರದಲ್ಲಿ ಸುರೇಶ್ ಗೌಡ್ರು ಗೆಲ್ವಿತ್ತು. ಆದ್ರೆ ಅದು ಒಂದು ವರ್ಗದ ಜನದ ಓಟು ನಾವು ನಂಬ್ಕೊಂಡಿದ್ದು, ಅದು ನಮ್ಗೆ ಕೈ ಕೊಡ್ತು. ಪಕ್ಷಾತೀತವಾಗಿ ನೋಡಿದಾಗ ಈಗ ನಿಮ್ ಶಾಸಕರೇ ಸಚಿವರು ಕೂಡ ಆಗಿದ್ದಾರೆ. ನಮ್ಗೆ ಬೇಕಾಗಿಲ್ಲ ಸರ್, ಅದು ನಾವು ಪಾರ್ಟಿನೇ. ನಾವು ದೇವೇಗೌಡ್ರು ಕುಟುಂಬದಿಂದ ಒಂದು ಯಾರೇ ಒಬ್ಬ ವ್ಯಕ್ತಿ ನಿಲ್ಸಿದ್ರು ನಾವು ಅವ್ರಿಗೆ ವೋಟ್ ಮಾಡ್ತೀವಿ. ಅಲ್ಲ, ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡಕ್ಕೆ. ದೇವೇಗೌಡರ ಕುಟುಂಬನೇ ಅಂತಿರೋದ್ರಿಂದ ಹಾಸನ ಪ್ರಜ್ವಲ್ ರಿಸಲ್ಟ್ ಮಾಡ್ತಾರೆ ಖಂಡಿತ ಸರ್. ಯಾವುದೇ ರೀತಿಯಲ್ಲಿ ನಮ್ಗೆ ಅನಾನುಕೂಲ ಆಗಲ್ಲ ಸರ್, ಅನುಕೂಲನೇ ಆಗೋದು. ಪ್ರೀತಮ್ ಗೌಡ್ರೆ ಮಾಡಲ್ಲ ಅನ್ನೋ ತರ ಅವ್ರೆ ಸರ್ ನಿಮ್ಗೆ ಬಹಿರಂಗವಾಗಿ ಹೇಳಿದಾರಾ? ಸ್ಟೇಟ್ಮೆಂಟ್ ಕೊಟ್ಟಿದಾರಾ? ಎಲ್ಲಿ ಕೊಟ್ಟಿದ್ದಾರೆ? ನಮಗೆ ಟಿಕೆಟ್ ಕೊಡ್ಲಿ ಮೈತ್ರಿಯಿಂದ ಅಂತ ಮಾಧ್ಯಮದವರ ಊಹೆ ಅದು. ಇಲ್ಲ ಒಂದ್ ನಿಮಿಷ ನಿಮ್ ಮಾತು ನನ್ಗೆ ಅರ್ಥ ಆಗ್ತಿದೆ. ಪ್ರೀತಮ್ ಗೌಡ್ರೆ ಬಹಿರಂಗವಾಗಿ 3-4 ಸಲ ಹೇಳಿದ್ದಾರೆ ಈ ಸಲ ಮೈತ್ರಿ ಟಿಕೆಟ್ ಬಿಜೆಪಿ ಬಿಡಿ ಸರ್, ಅದಾಯ್ತದೆ ಬಿಡಿ ಸರ್, ನಮ್ಗೆ ಆಯ್ತದೆ ಬಿಡಿ ಸರ್. ಏನು ಇದು ಆತಂಕ ಪಡುವ ಭಯವಿಲ್ಲ. ಮಂಡ್ಯ, ಹಾಸನ, ತುಮಕೂರು ಸೋಮಣ್ಣವರು ಬಿಜೆಪಿ ಇಂದ ನಿಂತಿದ್ದಾರೆ. ಅವ್ರು ನಾವು ಬಹಿರಂಗವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಕುಮಾರಣ್ಣವರು. ಓಕೆ ಸರ್, ಇಲ್ಲ ತುಂಬಾ ರಾಜಕೀಯ ಲೆಕ್ಕಾಚಾರಗಳಿದೆ ನಿಮ್ ಪ್ರಕಾರ. ಒಂದ್ ವೇಳೆ ನೀವ್ ಹೇಳದಂಗೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಅಥವಾ JDS ಇಂದ ಯಾರಿಗೋ ಆಯ್ತು ಸುಮಲತಾ ಅವರು ಫೀಲ್ಡ್ ಅಲ್ಲಿ ಇದ್ದೇ ಇರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಇದು ಎಫೆಕ್ಟ್ ಆಗಲ್ವಾ? ಕಾಂಗ್ರೆಸ್ಗೆ ಲಾಭ ಆಗಲ್ಲ? ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಅದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಂತೂ ಜನ ಓಟ್ ಕೊಡಲ್ಲ ಬಿಡಿ. ಯಾಕಂದ್ರೆ ಅನುಭವಿಸ್ತಾ ಇದ್ದಾರೆ ಇವತ್ತು, ಗ್ಯಾರಂಟಿ ಯೋಜನೆಗಳಿಂದ ಅನುಭವಿಸ್ತಾ ಇದ್ದಾರೆ ಇವತ್ತು. ಸರ್ ಬೆಂಗಳೂರಿಗೆ ನಾನು ಹೇಳ್ತೀನಿ, ನಮ್ಮ ಅಮ್ಮನಿಗೆ ಹುಷಾರಿರ್ಲಿಲ್ಲ, ಬೆಂಗಳೂರು ಕರ್ಕೊಂಡು ಹೋಗ್ಬೇಕಾಯ್ತು. 8 ಗಂಟೆಗೆ ಬಸ್ ನಿಂತ್ಕೊಂಡಿದ್ಕೆ 10ವರೆಗೆ ನಾವು ನಿಂತ್ಕೊಂಡು ಹೋಗಿದ್ದೀವಿ ಸೀಟ್ ಇಲ್ದೆ. ಒಬ್ಬ ರೋಗಿನ 2.5 ಗಂಟೆ ಕಾಯಿಸ್ಕೊಂಡು ನಿಂತ್ಕೊಂಡು ಹೋಗಿದ್ದೀನಿ. ಇದೆಲ್ಲ ಅನುಭವ ಆಗ್ತದೆ ಸರ್. ಇನ್ನೊಂದು ಹೇಳ್ತೀನಿ, ಕಳೆದ ಚುನಾವಣೆಯಲ್ಲಿ ಸುಮಲತನ ಚುನಾವಣೆಯಲ್ಲಿ ನಮ್ಮ ಮನೆಯಲ್ಲಿ 11 ಓಟ್ ಇದೆ. 2 ಓಟು ಬಿಜೆಪಿಗೆ ಹೋಗ್ತು, 1 ಓಟು ನಮ್ಮಮ್ಮ ಸುಮಲತನ್ಗೆ ನನ್ನ ಕಂಡಂಗೆ ಅಂದ್ಬಿಟ್ಟು ಸುಮಲತನ್ಗೆ ಓಟ್ ಹಾಕಿದ್ರು. 8 ಓಟು JDS ಆಯ್ತು. ಈ ಸಲ 8-11 JDS ಆಯ್ತದೆ. ಯಾಕೆಂದ್ರೆ ನಮ್ಮ ಮನೆಯಲ್ಲೇ ಅನುಭವಿಸ್ತಾ ಇದ್ದಾರೆ ಆ ಕೈ ಘಟನೆಗಳನ್ನ. ಆದ್ರಿಂದ ದಯವಿಟ್ಟು ಈ ಸಲ ಮೋದಿ, ಕರ್ನಾಟಕಕ್ಕೆ ಕುಮಾರಣ್ಣ. ಕಳೆದ 5 ವರ್ಷದಲ್ಲಿ ಸಂಸದರಾಗಿ ಸುಮಲತಾ ಅವ್ರಿಗೆ ಏನ್ ಮಾರ್ಕ್ಸ್ ಕೊಡ್ತಾರೆ? ಅವೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ರಾಜಕೀಯ ಬೇಕಂದ್ರೆ ನಾವೇನು ಹೇಳಿದ್ರು ಅವ್ರಿಗೆ ವಿರೋಧ ಆಗ್ತದೆ. ಆಮೇಲೆ ಈಗ ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ನಾವು ಅವ್ರ ಬಗ್ಗೆ ಮೈನಸ್ ಆಗಿ ಏನು ಮಾಡೋಕ್ಕಾಗಲ್ಲ, ಪ್ಲಸ್ ಆಗೇ ಮಾತಾಡ್ಬೇಕು. ಯಾಕಂದ್ರೆ ಅವ್ರಿಗೂ ಬೇಜಾರಾಗ್ತದೆ. ಅದರಿಂದ ನಾವು ನಿಷ್ಠಾವಂತ ಕಾರ್ಯಕರ್ತರಿಂದ ನಮ್ಮ ದೇವೇಗೌಡರು ಜೊತೆ ಅವರು ಸೇರ್ಕೊಂಡಿರೋದ್ರಿಂದ ನಾವೇನಾದ್ರು ಅವ್ರಿಗೆ ಆಪೋಸಿಟ್ ಆಗಿ ಮಾತಾಡಿದ್ರೆ ಅದು ಕಾಂಗ್ರೆಸ್ನವ್ರಿಗೆ ಆಹಾರ ಆಗ್ತದೆ. ಅದರಿಂದ ನಾವ್ ಏನೂ ಮಾತಾಡಲ್ಲ ಸರ್. ದೇವೇಗೌಡರ ಕುಟುಂಬದಿಂದ ಯಾರೇ ಅಭ್ಯರ್ಥಿ ಆಗ್ಲಿ, ಆಮೇಲೆ ಸುಮಲತಾ ಆಗ್ಲಿ, ನಾವು ಮೈತ್ರಿ ಅಭ್ಯರ್ಥಿಗೆ ಒಟ್ಟು ಸರ್. ತಿಮ್ಮೇಗೌಡ. ಏನಿದೆ ಮಂಡ್ಯ ಲೋಕಸಭೆ ಈ ಸಲ ಬಿಜೆಪಿ ಬರೋ ಚಾನ್ಸಸ್ ಇದೆ. ಹೌದು. JDS ಒಟ್ನಲ್ಲಿ ಮೈತ್ರಿ JDS ಟಿಕೆಟ್ ಆಗ್ಬಿಟ್ರೆ ಆಗ್ಲಿ, ತೊಂದರೆ ಇಲ್ಲ. ಕಾಂಗ್ರೆಸ್ ಗೆಲ್ಲಲ್ಲ ಬೇಡ ಅಂತ. ಯಾಕೆ ಸರ್? ಏನಾದ್ರು ಸ್ವಲ್ಪ ಕಷ್ಟ ಇದೆ ಕಾಂಗ್ರೆಸ್. ಏನಕ್ಕೆ? ಏನಂದ್ರೆ ಸುಮ್ಮನೆ ಸರ್ಕಾರದಲ್ಲಿ ದುಡ್ಡುಗಳಿಲ್ಲ ಇಲ್ಲ ಅನ್ಕೊಂಡು ಹೆಂಗ್ ಬೇಕಂಗೆ ಮಾತುಕತೆ ಗ್ಯಾರಂಟಿ ಕೊಟ್ಟು ಎಲ್ಲರಿಗೂ ಎಲ್ಲಿ ಬರ್ತಾ ಇದೆ? ಯಾರಿಗೂ ಬರ್ತಾ ಇಲ್ವಲ್ಲ. ಹೇಳ್ತಾರೆ ಅದು ಬರ್ತದೆ ಇದು ಬರ್ತದೆ ಅಂತ, ಸೀಸನ್ಗೆ ಬರ್ತದೆ ಸೀಸನ್ಗೆ ಬರಲ್ಲ. ಹಂಗಾಗಿ ನಮಗೆಲ್ಲ ನಿಂತ್ಕೊಂಡು ಹೋಗ್ಬೇಕು ದುಡ್ಡು ಕೊಟ್ಟು ಹಂಗೆ. ಹೀಗಾಗಿ ಮಂಡ್ಯದಲ್ಲಿ ಏನಾದ್ರು ಮೈತ್ರಿ ಅಂತ ನೀವು ಹೇಳ್ತೀರಾ? ಹೌದು. ಯಾರು ಪ್ರಧಾನಿ ಆಗ್ಬೇಕು ನಿಮ್ಮ ಪ್ರಕಾರ? ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಆಗ್ಬೇಕು. ಸರ್ ನಿಮ್ಮ ಹೆಸರು? ಶೇಖರ್ ಅಂತ. ಶೇಖರ್ ಅವರೇ, ಹೇಗಿದೆ ಮಂಡ್ಯ ಲೆಕ್ಕಾಚಾರ ಈ ಸಲ ಲೋಕಸಭೆ? ಮಂಡ್ಯ ಲೆಕ್ಕಾಚಾರ ತೂಗುಯಾಲೆಲ್ಲಿದೆ ಸರ್. ಒಟ್ಟಿನಲ್ಲಿ ಕಾಂಗ್ರೆಸ್ಸು ಮೈತ್ರಿ, ಆದರೆ ಮೈತ್ರಿ ಮುಂದಿದೆ. ಮೈತ್ರಿ ಯಾರಿಗಾದ್ರೆ ಮುಂದಿದೆ ನಿಮ್ಮ ಪ್ರಕಾರ? JDS ಕ ಬಿಜೆಪಿ ಟಿಕೆಟ್? ಇಲ್ಲೆಲ್ಲ ಸ್ವಲ್ಪ ಫೇವರಬಲ್ ದಳಕ್ಕೆ ಕುಮಾರಸ್ವಾಮಿ ಅವರೇ ಪ್ರಿಫರಬಲಿ ಎಲ್ಲ ಕೇಳ್ತಾ ಇರೋದು. ಅವ್ರು ಬಂದರೆ ಅವ್ರು ನಿಂತ್ಕೊಂಡ್ರೆ ಸಾಧ್ಯ ಆಗಿಲ್ಲ, ಸ್ವೀಪ್ ಮಾಡ್ಕೋತಾರೆ ಅಂತ ಇದ್ದಾರೆ ಸರ್. ಇಡೀ ದೇಶ ಅಂತ ಬಂದಾಗ ಮೋದಿ ಅಲೆ ಜೋರಾಗಿದೆ. ಆದ್ರೆ ಕರ್ನಾಟಕ ಅಂತ ಬಂದಾಗ ಕಾಂಗ್ರೆಸ್ ಸರ್ಕಾರ ಇದೆ. ಆದರೂ 2019ರಲ್ಲಿ ಒಂದೇ ಸೀಟ್ ಗೆಲ್ಲಕ್ಕಾಗಿತ್ತು ಕಾಂಗ್ರೆಸ್ ಅವರು. ಬಟ್ ಈ ಸಲ ನಮ್ಮದೇ ಸರ್ಕಾರ ಇದೆ, ಗ್ಯಾರಂಟಿ ನುಡ್ದಂತೆ ನಡೆದಿದ್ದೀವಿ, ನಾವು ಡಬಲ್ ಡಿಜಿಟ್ ಮಾಡೇ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಒಂದು ವೇಳೆ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಆಗಿ ಸುಮಲತಾ ಅವರು ಪಕ್ಷೇತರವಾಗಿ ನಿಂತರೆ ಅದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗಲ್ಲ? ಖಂಡಿತ ಆಗತ್ತೆ. ಆದರೆ ಅಲ್ಲಿ ಮೋದಿ ಅವರ ಇದ್ರ ಕಡೆಯಿಂದ, ಹೈಕಮಾಂಡ್ ಕಡೆಯಿಂದ ಸುಮಲತಾಗೆ ಒಂದು ಸಮಾಧಾನದ ಇದನ್ನು ಕೊಟ್ಟು
ಯಾರಾದರೂ ಒಬ್ರಿಗೆ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಡ್ಬೋದು ಅನ್ನೋ ಒಂದು ಭಾವನೆ ನಮಗೆಲ್ಲ. ಇಲ್ಲ ಖಂಡಿತವಾಗ್ಲು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮಂಡ್ಯ ರಾಜಕೀಯ ನೋಡಿದಾಗ ಹ್ಞೂ ಸುಮಲತಾ ಅವ್ರು ಈ ಸಲ ಜಗ್ಗಲ್ಲ. ಯಾಕಂದ್ರೆ ಅವ್ರು ಪ್ರಧಾನಿಯವ್ರನ್ನು ಭೇಟಿ ಮಾಡಿದ್ದಾರೆ, ಅಮಿತ್ ಶಾ ಅವ್ರನ್ನು ಭೇಟಿ ಮಾಡಿದ್ದಾರೆ, JP ನಡ್ಡಾ ಅವ್ರನ್ನು ಭೇಟಿ ಮಾಡಿದ್ದಾರೆ. ಆದ್ರೆ ಮೈತ್ರಿ ಟಿಕೆಟ್ ನನಗೆ ಕೊಡ್ಲಿಲ್ಲ ಅಂದ್ರೆ ಸಾಕಷ್ಟು ಸಿನಿಮಾ ಸಮಾರಂಭಗಳಲ್ಲಿ ಕೇಳಿ ಬರ್ತಾ ಇದೆ. ದರ್ಶನ್ ಮಾತಾಡ್ತಿದ್ದಾರೆ ಸುಮಮ್ಮನ್ ಗೆಲ್ಲಿಸ್ಬೇಕು. ಸುಮಲತಾ ಅವರು ಹೇಳ್ತಿದ್ದಾರೆ ನಾನು ಅಖಾಡದಲ್ಲಿ ಇದ್ದೇ ಇರ್ತೀನಿ ಅಂತ. ಇದು ಮೈತ್ರಿಗೆ ಎಫೆಕ್ಟ್ ಅಲ್ವಾ ಹಿಂಗ್ ಮಾಡ್ಬಿಟ್ರೆ? ಖಂಡಿತ ಮೈತ್ರಿಗೆ ಎಫೆಕ್ಟು ಸರ್. ಇವಾಗ ಒಬ್ರಲ್ಲೊಬ್ರು ಸೋಲ್ಲೇಬೇಕಾಗಿ ಬರುತ್ತೆ. ಇಲ್ಲಿ ನಾನು ಇಬ್ರು ಗೆಲ್ತೀನಿ ಅಂತ ಹೋದಾಗ ಮೈತ್ರಿಗೆ ಸೋಲಾಗ್ಬಿಡುತ್ತೆ ಅವಾಗ. ಅದನ್ನ ಯೋಚನೆ ಮಾಡ್ಬೇಕು ಅವರು. ಒಂದ್ ಸರಳ ಪರಿಹಾರ ಹೇಳಿ. ಮೈತ್ರಿಯಲ್ಲಿ JDS ಟಿಕೆಟ್ ಬೇಕು, ಸುಮಲತಾ ಅವ್ರಿಗೆ ಟಿಕೆಟ್ ಬೇಕು. ಸುಮಲತಾ ಅವ್ರು ಯಾಕೆ JDS ಚಿಹ್ನೆ ಮೇಲೆ ನಿಲ್ಬಾರ್ದು? ಅವ್ರಿಗೂ ಒಬ್ರಿಗೊಬ್ರಿಗೆ ಮೊದ್ಲಿಂದನೂ ವೈಷಮ್ಯ ಇದೆ. ಅಸಮಾಧಾನದ ಮನಸ್ಥಿತಿ ಬಂದ್ರೆ ಖಂಡಿತ ತುಂಬಾ ಒಳ್ಳೇದಾಗೋಗುತ್ತೆ. ಶತ್ರುಗಳವರು ನಾನೇ ಹೋಗಿ ಮಾತಾಡ್ತೀನಿ ಅಂತ ಬಂದ್ಬಿಡ್ಲಿ ಬಿಡಿ. ಅಲ್ಲ, ರಾಜಕೀಯದಲ್ಲಿ ಇವ್ರು ಯಾರು ಕ್ಷತ್ರಿಗಳಲ್ಲ. ನಾವು ನೋಡಿದೀವಿ ಅದನ್ನ. ಹೆಗಲ ಮೇಲೆ ಕೈ DK ಶಿವಕುಮಾರ್ ಇವರಿಬ್ರು ಜೋಡೆತ್ತುಗಳಿಗೆ ಹೆಗಲ ಮೇಲೆ ಕೈ ಹಾಕೊಂಡು ಹೋಗಿದ್ದವ್ರು ಇವತ್ತು ಒಬ್ರಿಗೊಬ್ರಿಗೆ ಆಗ್ದಂಗಿದ್ದಾರೆ. ಈ ರಾಜಕೀಯದಲ್ಲಿ ಏನು ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಆ ಥರ ಏನಾದರೂ ಆದರೆ ಖಂಡಿತ ಗೆಲುವು ಮೈತ್ರಿಗೆ ಗೆಲುವಾಗುತ್ತದು. ಅದನ್ನು ಇಬ್ಬರೂ ಯೋಚನೆ ಮಾಡಬೇಕು. ಇಬ್ಬರೂ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಒಬ್ಬರಾರು ದೊಡ್ಡ ಮನಸ್ಸು ಮಾಡಿದ್ರೆ ಆಗುತ್ತೆ. ನೀವು ಇದೇ ನಾಗಮಂಗಲ ಹೌದು, ನಾಗಮಂಗಲ ಸರ್. ಸ್ಟಾರ್ ಚಂದ್ರು ನಿಮ್ಮ ಕ್ಷೇತ್ರದವರೇ, ಕಾಂಗ್ರೆಸ್ ಇಂದ ಅವ್ರ ಟಿಕೆಟ್ ಅನ್ನ ಜೋರಾಗಿ ಕೇಳ ಬರ್ತಾ ಇದೆ. ನಮ್ಮವರೇ, ನಮ್ಮ ತುಂಬಾ ಆತ್ಮೀಯರೇ ಅವರು. ಸ್ಟಾರ್ ಚಂದ್ರ ಅವರು ಇಲ್ಲ ಅಂತ ಹೇಳಲ್ಲ. ಆದರೆ ಟೋಟಲ್ ಆಗಿ ಮಂಡ್ಯ ನೋಡ್ಬೇಕು ಸರ್. ಈಗ ನಮ್ಮನೆಯವರೇ ಅವರು. ಆದರೆ ಮಂಡ್ಯದ ಲೆಕ್ಕಾಚಾರಕ್ಕೆ ಬಂದಾಗ ಮೈತ್ರಿ